ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾವು ಚಲೋ ಇದ್ದೀವಿ ನೋಡ್ರಿ. ಬರೀ ಫ್ರೆಂಡ್ಸ್ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಮಂತ ಬೆಳಗ್ಗೆನೆ ಸ್ಟಾರ್ಟ್ ಮಾಡೀನಿ. ಎಲ್ಲಿಗೆ ಹೊಂಟೀನಿ ಅಂತಂದ್ರೆ ಕೆಲ್ಸಿಗೆ ಹೊಂಟೀನಿ ರೀ. ನಾನು ಗಾಡಿ ಕೆಲ್ಸಿಗೆ ಹೊಂಟೀನಿ ರೀ. ಯಾಕಂತಂದ್ರೆ ಯಜಮಾನ್ರು ಇದು ಹೊಂಟಾರ ಎಲ್ರಿ, ಪಂಡ್ರಾಪುರಕ್ಕೆ ಹೊಂಟಾರ್ರಿ. ಅವರು ಬಾಡಿಗೆಗೆ ಹೊಂಟಾರ ಪಂಡ್ರಾಪುರಕ್ಕೆ. ನಾ ಜಲ್ದಿನೇ ಇದ್ದೀನಿ, ಜಲ್ದಿನೇ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ನಾನು ಹೊಂಟೀನಿ ರೀ. ಯಾಕಂದ್ರೆ ದಿನ ನಡ್ಕೋತ ಹೋಗ್ತೀನಿ ರೀ. ನಾ ಇಲ್ಲಿಗೆ ಹೋಗಳಾಗ 1 ಕಿಲೋಮೀಟ್ರ್, ಬರಳಾಗ 1 ಕಿಲೋಮೀಟ್ರ್ ನಡ್ಕೋತ ಹೋಗ್ತೀನಿ ರೀ. ಬ್ಯಾಸರ ಬರ್ತದ ನಡ್ಕೊತ ಹೋದಕ್ಕೆ. ಕೆಲಸ ಮಾಡಾಗ ಅಲ್ಲಿ ಕೆಲಸ ಬ್ಯಾಸರ ಬರಲ್ರಿ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಮಕ್ಕಳು ಬ್ಯಾಸರ ಬರ್ತದ. ಹೋಗಳಾಗ ನಮ್ಮ ತಮ್ಮಗ್ರ ಮಾತಾಡ್ಕೊತ ಹೋಗ್ತೀನಿ, ಬರಳಾಗ ನಾವು ಮಾತಾಡ್ಕೊತ ಬರ್ತೀನಿ, ಏನೋ ಅನ್ಸಲ್ಲ. ಅದಕ್ಕೆ ಇವತ್ತು ಯಜಮಾನ್ರು ಇದು ಕೊಂಟ್ರಲ್ರಿ, ಆ ಕಡೆ ಓದ್ತಾರಿ. ನಾ ಬಿಡ್ರಿ, ನಾ ಬರಳಾಗ ಅದಕ್ಕೆ ನಡ್ಕೊತ ಬರ್ತೀನಿ ಅಂತಂದಿನಿ. ಅದಕ್ಕೆ ಜಲ್ದಿ ಅಂತ ಏರಾಗಿನ್ರಿ ಫ್ರೆಂಡ್ಸ. ಯಜಮಾನ್ರಿ ಬಿಡತ್ತಾರ ನೋಡ್ರಿ, ಅಲ್ಲಿ ಹೋಗಿ ಬಿಡ್ತಾರೆ. ನಂಗೆ ಕೆಲಸ ಮುಗಿಸ್ಕೊಂಡು ಮತ್ತೆ ಬರಳಾಗ ಮಾತಾಡ್ಕೋತ ಬರ್ತೀನಿ ರೀ. ಫೋನೇ ಮಾತಾಡ್ಕೊತ ಬರ್ತೀನಿ ಅಲ್ರಿ. ಬರೋದ ಅವ್ನಿಗೆ ಗೊತ್ತಾಗಲಿಲ್ಲ, ಕಾಲು ನೋಯಿಸ್ತವ್ರು ಕಂಡಪಟ್ಟಿ. ಬ್ಯಾಸರ ಬರ್ತದ್ರಿ. ನಡ್ಕೊತ ಹೋಗ್ಬೇಕು, ನಡ್ಕೊತ ಬರ್ಬೇಕು. ಅದ್ರಾಗ ಟೈಮಿಂಗ್ ಮ್ಯಾಗ ಹೋಗ್ಬೇಕು, ಟೈಮಿಂಗ್ ಮ್ಯಾಗ ಬರ್ಬೇಕು ರೀ. ಹುಡುಗರು ಸಾಲಿ ಇರ್ತಾವ, ಸಾಲಿ ಇರೋ ಸಲ ಟೈಮಿಂಗ್ ಮ್ಯಾಗ ಹೋಗಿ ಟೈಮಿಂಗ್ ಮ್ಯಾಗ ವಾಪಸ್ ಮನ್ಯಾಗ ಇರ್ಬೇಕ್ರಿ. ನಾ ಹೊರಗೆ ಲೈಟ್ ಬಂದ್ ಮಾಡೀನಿ, ಅದಕ್ಕಾಗಿ ಬ್ಯಾಸರ ಬರ್ತದೆ. ಹೊರಗೆ ನಾ ಬಂದ್ ಮಾಡೀನಿ, ನಾನೇ ಬಂದ್ ಮಾಡೀನಿ ಅದನ್ನು. ಅದಕ್ಕೆ ಬ್ಯಾಸರ ಬರ್ತದೆ ನೋಡ್ರಿ. ಬಿಡೋ ಪ್ಲೇನು ಇಲ್ಲ, ಕೆಲಸ ಹೋಗೋ ಪ್ಲೇನು ಮನ್ಸಾಗಿದ್ದು, ಬಿಡೋ ಪ್ಲೇನು ಇಲ್ಲ. ಸುಮ್ಮನೆ ಕೂತೇನು ಮಾಡ್ಬೇಕಂತ ಹೋಗೋದಾದ್ರೆ ಬಿಡುಗಡೆ ಹೇಳ್ರಿ ಮಾಲ್ಕಿನ್ ಬೈ ಹೊಂಟೀನಿ ರೀ. ಸುಮ್ಮ ಹಂಗೆ ನಡ್ಕೊತ ಹೋಗೋ ಸಲ ಬ್ಯಾಸರ. ಹಿಂಗೆ ಯಜಮಾನ್ ನಸ್ಕರೆ ಹೋದ್ರೆ ಹೋಗೋದಾಗಲ್ರಿ. ಹಿಂಗೆ ಟೈಮ್ 6:30 ಅಲ್ಲತ್ತ ನೋಡ್ರಿ. ಅಡ್ವಾನ್ಸ್ ಗೇಟಿಂದಕ್ಕೆ ನಾ 6:30 ಬರ್ತೀನಿ ನೋಡು ಅಂತೇಳಿ ಹ್ಞೂ ಅಂದಾಳ್ರಿ. ಅದಕ್ಕೆ ಯಜಮಾನ್ರು ಬಿಡ್ತಾರೆ, ಬರೋಣ ಮಾತಾಡ್ಕೊತ ಬರ್ತೀನಿ ಫೋನ್ಯಾಗ. ಅಲ್ಲಿ ಬಂದ್ವಾಗ ಬರಗಳು ಜಲ್ದಿ ತಯಾರು ಮಾಡಿ ಕಳಿಸ್ತೀನಿ ರೀ. ಈಗ ಮತ್ತೆ ಅಲ್ಲಿ ಹೋಗಿ ಬಂದಾಗ ಸಿಗ್ತೀನಿ ರೀ. ನಾ ಈಗ ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ ಅವರು. ಹುಡುಗಿ ಭೇಟಿ ಆಯ್ತಂದ್ರೆ ಮತ್ತೆ ಇದು ಮಾಡಿರಿ ಫ್ರೆಂಡ್ಸ್. ನೋಡಿರಿ ಟೈಮ 7:10 ಆಗ್ಯದ. 6:30 ಹೋಗಿನಿ, ಹೊಂಟೀನಿ ನೋಡ್ರಿ. ಈಗ ಒಂದು ಅರ್ಧ ಗಂಟೆ ಒಂದು ಫೋನ್ ತಗೊತ್ನಾಗ ಕೆಲಸ ಆಗ್ತದೆ, ನಾನು ಅಡುಗೆ ಆಗ್ತದೆ, ಹೊಂಟೀನಿ ರೀ ಮನೆಗೆ. ಅಂದ್ರೆ ಜಲ್ದಿ ಬಂದಿನಲ್ರಿ ಫ್ರೆಂಡ್ಸ್, ಅದಕ್ಕೊಂಥರ ಇದು ಅನ್ಸ್ಕೊತದೆ. ಭಾಳ ಲೇಟ್ ಮಾಡಿ ಬರ್ತೀನಿ. 7:30 ಬರ್ತೀನಿ ಮನೆಯಂದು ಕೆಲ್ಸಕ್ಕೆ. 9ಕ್ಕೆ ಬರ್ತೀನಿ ರೀ ಕೆಲ್ಸಿಗೆ. ಇವತ್ತು ನಮ್ಮ ಯಜಮಾನ್ರು ಬಿಟ್ರು ಅಂಥೇಳಿ, ಅಂದ್ರೆ ಟ್ರಿಪ್ಗೆ ಹೋಗೋದ್ರಿದ್ರಲ್ಲಿ ಅದಕ್ಕೆ ಬಿಟ್ರು ಅಂತೇಳಿ ಜಲ್ದಿ ಬಂದೀನಿ. ಇವಾಗ ಜಲ್ದಿ ಹೋಗಿ ಮನೆಗೆ ಎಲ್ಲ ಹುಡುಗರಿಗೆ ಅಡುಗೆ ಅದು ಮಾಡಿ ತಯಾರು ಮಾಡಿ ಕಳಿಸ್ತೀನಿ ರೀ. ಡೈಲಿ ಅವ್ರಿಗೆ ತಯಾರು ಮಾಡಿ ಬರ್ತಿದ್ದ. ಸೊ ಅಡುಗೆನೂ ಮಾಡಿ ಬರ್ತಿದ್ದ. ಇವತ್ತು ಅಡುಗೆ ಮಾಡಿ ಹೋಗಿ ಮಾಡ್ಬೇಕಂತೇಳಿ ಬಿಟ್ಟೀನಿ. ಈಗ ಫಸ್ಟ್ ನಮ್ಮ ಯಜಮಾನ್ರಿಗೆ ಫೋನ್ ಹಚ್ತೀನಿ ರೀ. ಈಗ ಅಂತಲ್ರಿ, ಅವ್ರು ಮನೆಯಾಗಿದ್ದರು, ಟ್ರಿಪ್ಗೆ ಹೋದ್ರು, ಯಾವಾಗ ಹೋದ್ರು ಫಸ್ಟ್ ಅವ್ರಿಗೆ ಫೋನ್ ಹಚ್ತೀನಿ. ನಾಷ್ಟ ಆಯ್ತು ಏನಂತ ಕೇಳ್ತೀನಿ. ಮನೆಯಾಗಿದ್ದರು ಅವ್ರು, ಮನ್ಯಾಗ ಅವ್ರು ಇದನ್ನ ಕೆಲಸ ಬಂದರೆ ಫಸ್ಟ್ ಅವ್ರಿಗೆ ಫೋನ್ ಹಚ್ಚಿರಿ ಹೊಂಟೇನಿ ರೀ ಅಂತೇಳಿ. ಅಲ್ಲಿಂದ ಬರಳಾಗೂ ಟ್ರಿಪ್ ಹೋಗಿದ್ರಿ ಅಂದ್ರೆ ಅಲ್ಲಿಂದ ಬರಳಾಗೂ ಅವ್ರಿಗೆ ಫೋನ್ ಹಚ್ಚೇ ಬರ್ತೀನಿ ರೀ, ನಾನು ಕೆಲ್ಸಿಗೆ ಹೊಂಟೀನಿ ಅಂತ. ಇಲ್ಲಿಂದ ಹೋಗೊಳಗೂ ರೀ ನಾನು ಕೆಲ್ಸಿಗೆ ಹೊಂಟೀನಿ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೊಂಟೀನಿ ನೋಡ್ರಿ ಅಂತ ಫೋನ್ ಹಚ್ಚಿ ಹೇಳ್ತೀನಿ ರೀ. ಅದಾದ್ಮೇಲೆ ನಮ್ಮ ತಮ್ಮ ಫೋನ್ ಹಚ್ಚೋದು. ಫಸ್ಟ್ ಅವರಿಗೆ ಫೋನ್ ಹಚ್ತೀನಿ. ಅಲ್ಲಿ ಫೋನ್ ಹಚ್ಚಿ ನಮ್ಮ ತಮ್ಮ ಕೂಡ ಮಾತಾಡ್ಕೋತ ಬರ್ತೀನಿ ರೀ. ಆಮೇಲೆ ಇಲ್ಲಿ ರೀ ಹೊಂಟಿ ನೋಡ್ರಿ ಮನೆಗೆ ಅಂತ ಹೇಳ್ತೀನಿ ಫಸ್ಟ್. ಆಯ್ತು ಹೋಗೋ ನಾಷ್ಟ ಇಷ್ಟ ಮಾಡಂತಾರೆ, ಆಯ್ತು ರೀ ಅಂತೇಳಿ. ಆಮೇಲೆ ನಮ್ಮ ತಮ್ಮ ಕೂಡ ಮಾತಾಡ್ಕೋತ ಹೋಗ್ಬಿಡ್ತೀನಿ ರೀ. ನಮ್ಮ ತಂಗಿಗೆ, ಮತ್ತು ಆ ತಂಗಿಗೆ, ನಮ್ಮದು ಫ್ರೆಂಡ್ಗೆ ಎಲ್ಲರಿಗೆ ಮತ್ತು ಏನು ಮಾಡ್ತೀರಿ ಟೈಮ್ ಪಾಸ್ ಆಗಲ್ಲ. ಬಟ್ ಜಾಸ್ತಿ ಮಾತಾಡೋದ್ರೆ ನಮ್ಮ ತಮ್ಮ ಕೂಡನೇ ರೀ. ಅವ್ನು ಕೂಡ ಮಾತಾಡ್ಕೋತ ಹೋಗ್ಬಿಡ್ತೀನಿ ರೀ. ಟೈಮ್ ಹೋಗೋದು ಗೊತ್ತಾಗಲ್ಲ, ಮಾತಾಡ್ಕೋತ ಹೋದ್ನಲ್ರಿ. ನಡ್ಕೋತ ಹೋಗೋದು ಟೈಮ್ ಹೋಗೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಫೋನೇ ಮಾತಾಡ್ಕೋತ ಹೋಗ್ಬಿಡ್ತೀನಿ. ಇಲ್ಲ ಅದು ಬ್ಯಾಸರ ಬರ್ತದೆ, 1 ಗಂಟೆ ನಡಿಬೇಕಲ್ರಿ ಫ್ರೆಂಡ್ಸ. ಅಂದ್ರೂ ಒಂದು 20 ನಿಮಿಷ ನೋಡಿರಿ, 20 ನಿಮಿಷದಾಗ ಹೋಗ್ತೀನಿ. ಅಲ್ಲಿದ್ದು ಬರಳಾಗ ಅಲ್ಲಿದ್ದು 20 ನಿಮಿಷದಾಗೆ ಬರ್ತೀನಿ. ಇಲ್ಲಿದ್ದು ಹೋಗೊಳಾಗ 20 ನಿಮಿಷದಾಗೆ. ಅಂದ್ರೆ ಫಾಸ್ಟ್ ಹೋಗ್ತೀನಿ ರೀ, ಮಾತಾಡ್ಕೋತ ಹೋಗ್ತೀನಿ. ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಒಂದು ಜೊತೆ ಮಾತಾಡ್ಕೋತ ಹೋದ್ರೆ. ಅಂದರೆ ಯಜಮಾನ್ರೆ ಮಾತಾಡಿದ್ರಲ್ರಿ, ಅವ್ರು ಕೂಡ ಮಾತಾಡ್ಕೋತ ಹೇಳ್ತಾನೆ. ಬಟ್ ಅವ್ರು ಬಿಜಿ ಇದ್ರೆ ಅಂದ್ರೆ ಹೇಳ್ತಾರೆ ರೀ, ಫ್ರೀ ಇದ್ರೆ ಮಾತಾಡ್ತಾರೆ ರೀ. ಹಂಗೆ ಹಿಂಗೆ ಅಂತೇಳಿ ಬಿಜಿ ಇದ್ರೆ ಅಂದ್ರೆ ಆಯಿತು ನಾನು ಆಮೇಲೆ ಹಚ್ತೀನಿ ಅಂತಾರೆ. ಮಾತಾಡ್ಕೋತ ತಮ್ಮ ಕೂಡ ಹೋಗ್ಬಿಡೋದು ರೀ. ಟೈಮ್ ಪಾಸ್ ಆಗ್ಬಿಡ್ತದೆ ಅಷ್ಟೇ. ಇವಾಗ ನಾನು ಯಜಮಾನ್ರೆ ಹಚ್ಚಿ ಮಾತಾಡೀನಿ ರೀ. ಈಗ ಅವನಿಗೆ ಹಚ್ಚಿ ಮಾತಾಡ್ಕೋತ ಹೋಗ್ಬಿಡ್ತೀನಿ ರೀ. ಈಗ ಹೋದ್ಮ್ಯಾಗ ಏನೇನಾಗತ್ತಂತ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಕೆಲ್ಸದಿಂದ ಬಂದೀನಿ ರೀ. ಬಂದು ಅಲ್ಲಿ ಕೆಲಸದಿಂದ ಬಂದು ಮನ್ಯಾಗ ಹುಡುಗರಿಗೆಲ್ಲ ಅಡುಗೆ ಮಾಡಿ ತಯಾರು ಮಾಡಿ ಅವ್ರಿಗೆ ಕಳ್ಸೀನಿ ರೀ. ಮತ್ತು ಈಗ ಮಧ್ಯಾಹ್ನದಾಗ ನೋಡಿರಿ ಚಪಾತಿ ಏನು ಮಾಡಿಲ್ಲ, ನಿನ್ನೆ ಇದು ಸಬ್ಸಿ ಪಲ್ಯ ಮಾಡೀನಿ ರೀ. ಅನ್ನ ಸಾರ ಎಲ್ಲ ಮಾಡೀನಿ ರೀ ಫ್ರೆಂಡ್ಸ. ಯಜಮಾನ್ರು ಬರೋರು ಅದಾರ. ಬಟ್ ಏನು ಇಂಪಾರ್ಟೆಂಟ್ ಕೆಲಸ ಅದಂದ್ರೆ ಪೇರೆಂಟ್ಸ್ ಮೀಟಿಂಗ್ ಅದ ಅಂತ್ರಿ ಶಾಲೆ ಒಳಗೆ. ಇವತ್ತು ಅಡಿಚಕ್ಕೆ ಅದ ಅಂತ ಹೇಳ್ಯಾರ. ಪೇರೆಂಟ್ಸ್ ಮೀಟಿಂಗ್ ಅದ ಅಂತ ಅಡಿಚಕ್ಕೆ. ಸೊ ಬಾ ಅಂತ ಅಂದಾರಿ ಫ್ರೆಂಡ್ಸ. ನಾನು ತಯಾರಾಗೀನಿ ರೀ. ಅಡುಗೆ ಎಲ್ಲ ಮಾಡೀನಿ, ಸಬ್ಸಿ ಪಲ್ಯ ಅದೆಲ್ಲ ಮಾಡೀನಿ ರೀ. ಯಜಮಾನ್ರು ಬರ್ತಾರೆ, ಪಂಡ್ರಾಪುರಕ್ಕೆ ಹೋಗ್ಯಾರಲ್ರಿ. ಈ ಮಧ್ಯಾಹ್ನ ಬರ್ತಾರೆ. ಅವ್ರು ಬರ್ತಾರೆ ಫಸ್ಟ್, ನಾ ಬರ್ತೀನಿ ಗೊತ್ತಿಲ್ಲ ರೀ. ಚಾವಿ ಹಾಕಿ ಹೋಗ್ತೀನಿ ರೀ. ಅವ್ರಿಗೆ ಏನು ರೀ, ನಾ ಲೇಟ್ ಮಾಡಿ ಲೇಟ್ ಮಾಡಿ ಬರ್ತೀನಿ, ನೀವು ಊಟ ಮಾಡಿ ಬರೋ ತನಕ ಅಂತೇಳಿ. ಚಪಾತಿ ಗರಂ ಮಾಡ್ಕೊಂಡು ಉಣ್ತಾರೆ. ಎಲ್ಲ ಅಡುಗೆ ಮಾಡಿ ಇಟ್ಟೀನಿ. ಬರ್ರಿ ಇವಾಗ ಹೋಗೋ ಮತ್ತು ಪೇರೆಂಟ್ಸ್ ಮೀಟಿಂಗ. ನಾವು ಯಾವಾಗ ಹೋಗಿಲ್ಲ ರೀ ಜಾಸ್ತಿ. ನಮ್ಮ ಪಿಲ್ಲು ಕರಿತಾರಲ್ರಿ, ಅದಕ್ಕಿಂತ ದೂರ ಅದಾರ ಶಾಲೆ, ನಂಗೆ ಹೋಗಲ್ಲ ಜಾಸ್ತಿ, ಹೋಗಂಗಿಲ್ಲ ಅಲ್ಲಿ. ಸೊ ಇಲ್ಲಿ ನೋಡೋಣ ಬರ್ರಿ ಹೋಗೋವಂತ ವಿಜ್ಜಿದಿ ವಿರಾಜಿ ಶಾಲೆ ಅಂದದ ರೀ. ಇಲ್ಲೇ ಸನ್ನಿಧಾನ ಪಿಲ್ಲು ಅದೇ ಅಂದರು, ಮಮ್ಮಿ ಅವ್ರಿಗಾದ್ರೆ ಹೋಗ್ತೀನಿ, ಹಂಗಾದ್ರೆ ಬರಲ್ಲ ಅಂತೇಳಿ. ಬಟ್ ಹೋಗ್ತೀನಿ ರೀ ಅಕ್ಕಿಗೂ.
ಆಕಿಗೆ ಹೋಗ್ಬೇಕಾದ್ರೆ ನಂಗೆ ಟೈಮ್ ಸಿಗಲ್ರಿ, ದೂರ ಆಗ್ತದ ಆಯಿತು, ಹೋಗ್ಲಿಕ್ಕೆ ಬರ್ಲಿಕ್ಕೆ ದೂರ ಆಗ್ತದ. ಟೈಮಿಂಗ್ ಇದು ಸೆಟ್ ಆಗಂಗಿಲ್ಲ. ಹಾಗಾಗಿ ಅಕ್ಕಿಂಬಲ್ಲಿ ಪೇರೆಂಟ್ಸ್ ಮೀಟಿಂಗ್ ಹೋಗಲ್ಲ. ಬಟ್ ಮುಂದಿನ ಸಲ ಅಕ್ಕಿ ಪೇರೆಂಟ್ಸ್ ಮೀಟಿಂಗ್ ಇದ್ದಂಗೆ ಗ್ಯಾರಂಟಿ ಹೋಗ್ತೀನಿ ರೀ. ಅಕ್ಕಿ ಭಾಳ ಇದು ಮಾಡ್ಲಾಕತ್ತಾಳೆ, ಹೋಗೇಬೇಕ್ರಿ ಅದು ಕಂಪಲ್ಸರಿ. ಬಟ್ ಒಂದು ಸಲ ಹೋಗಿಲ್ಲ ರೀ ಅಕ್ಕಿಗೆ. ಇವ್ರಿಗೆ ಗೊತ್ತಿಲ್ಲ ಪೇರೆಂಟ್ಸ್ ಮೀಟಿಂಗಲ್ಲಿ ಏನೇನು ಮಾತಾಡ್ತಾರೆ, ಏನೇನು ಹೇಳ್ತಾರೆ ನಂಗಂತೂ ಒಟ್ಟಾಗಿ ಗೊತ್ತಿಲ್ಲ. ಇವ್ರ ಶಾಲೆಗೆ ಹೋಗಿ ನೋಡ್ಕೊಂಬರ್ತೀನಿ ರೀ. ಇವತ್ತು ಅಡಿಚಿಕದಂತ ಈ ತಯಾರಾಗಿ ನೋಡ್ಕೊಂಬರ್ತೀನಿ ರೀ ಹೆಂಗೆ ಇರ್ತದೆ ಪೇರೆಂಟ್ಸ್ ಮೀಟಿಂಗ್ ಅಂತೇಳಿ. ನಮಗಂತೂ ನಾವು ಶಾಲೆಗೆ ಹೋಗಲ್ಲ, ಏನು ಪೇರೆಂಟ್ಸ್ ಮೀಟಿಂಗ್ ಇಲ್ಲ, ಮಣ್ಣು ಮಚ್ಚಿ ಏನು ಇದ್ದಿದ್ದಿಲ್ಲ ಆಗಿನ ಟೈಮ್ನಾಗ. ಈಗ ಅಂದ್ರೆ ಎಲ್ಲ ಬಂದವ್ರಿ, ತಾಯಿ ತಂದೆ ಕರೆಸಿ ಅದು ಇದು ಎಲ್ಲ ಹೇಳ್ತಿರ್ತಾರೆ. ನೋಡಮ್ರಿ ಅಲ್ಲಿ ಹೋದ್ಮೇಲೆ ತಿಳಿತದೆ ಏನು ಹೇಳ್ತಾರೆ ಅಂತೇಳಿ. ಬಟ್ ನಮ್ಮ ಪಿಲಿಗೆ ಹೋಗಿಲ್ಲ ರೀ, ಅದೊಂದು ಬೇಜಾರದ. ಇನ್ನು ಮುಂದೆ ಹೋಗ್ತೀನಿ ರೀ, ಅಕ್ಕಿಗೂ ಹೋಗ್ತೀನಿ. ಇನ್ನೊಂದು ನಮ್ಮ ಯಜಮಾನ್ರು ಊರಿಂದ ಬರಲಾಗ ಮತ್ತು ಗಂಟಿ ಮತ್ತು ದೀಪ ತೊಗೊಂಬಂದ್ರೆ ಅದನ್ನು ತೋರಿಸ್ತೀನಿ ಫಸ್ಟ್ ನಿಮ್ಗೆ. ಗಂಟಿ ಮತ್ತು ದೀಪ ಅಲ್ಲಿಂದ ತೊಗೊಂಬಂದ್ರೆ ನಮ್ಮ ಮನ್ಯಾಗ ಗಂಟಿಂದು ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ರೀ. ಗಂಟಿನೇ ಇದ್ದಿದ್ದಿಲ್ಲ, ಒಟ್ಟ ಗಂಟಿ ಇದ್ದಿದ್ದಿಲ್ಲ. ಸೊ ದೀಪ ಗಂಟಿ ತೋರಿಸ್ತೀನಿ ರೀ. 600 ರೂಪಾಯಿ ಕೊಟ್ರಂತ 2 ಜೋಡಿಗೆ. ನೋಡಿರಿ ಫ್ರೆಂಡ್ಸ, 600 ರೂಪಾಯಿ ಅಂತ್ರಿ ಇವಕ್ರಿ. ಇದು ಫ್ಯಾನ ಒಂದೇ ಅದ, ನಮ್ಮ ಫ್ಯಾನ್ ಅದಲ್ರಿ ಫ್ರೆಂಡ್ಸ, ರೂಮ್ ಒಂದೇ ಇದ್ದಿದ್ರ ಕಲಾಗ. ಇಲ್ಲಿ ಫ್ಯಾನ ಇಲ್ಲಿ ಜಗ್ಲಿ ಇದ್ದ ಕಲಾಗ ದೀಪ ನಂದು ಆಗ್ಬಿಡ್ತದೆ ರೀ. ಅದಕ್ಕಾಗಿನೇ ಇದು ಯಜಮಾನ್ರು ತಂದಾರ ನೋಡ್ರಿ ಅಯ್ಯಪ್ಪ ಸ್ವಾಮಿ ಸಿಲೆ ಅಂದ್ರೆ ಇಲ್ಲಿ ದೀಪ ಹಚ್ಚಿ ಇದು ಹಿಂಗೆ ಮ್ಯಾಮ್ ಮುಚ್ಚಿದೇವೆ ಅಂದ್ರೆ ಹಿಂಗೆ ಇದು ಆಗಂಗಿಲ್ಲ ರೀ, ಗಾಳಿ ಹತ್ತಂಗಿಲ್ಲ, ದೀಪ ಆರಂಗಿಲ್ಲ ಅಂತೇಳಿ. ಇದು ಗಂಟೆ ಅಂತೂ ಭಾಳ ಅಂದ್ರೆ ಭಾಳ ದಿನ ಐತೆ ರೀ ನಮ್ನಾಗ ಗಂಟೆ ಇದು. ಒಂದು 2-3 ಇದು ಜಾಡ ಅಂದ್ರೆ ಜಾಡ ಅದ್ರಿ, ವಜ್ಜಿ ಅದ, ಭಾಳ ಚಂದ ರೀ. ಬೊಕ್ಕಳನೇ ಆಗೈತೆ ಗಂಟೆ ಇಲ್ದು. ಸೊ ಅಲ್ಲಿ ಯಾವ ಊರು ಅಂತಂದ್ರೆ ಗೊತ್ತಿಲ್ಲ ರೀ ನಂಗೆ ಅಷ್ಟು. ತೊಗೊಂಡು ಬಂದಾರಿ ಫ್ರೆಂಡ್ಸ್, ಇವತ್ತೇ ಪೂಜೆ ಮಾಡೀನಿ ರೀ. ಇವೆರಡು ಹೆಂಗೆ ಅವತ್ತು ಕಮೆಂಟ್ ಹಾಕಿ, 2 ಕೂಡಿ 600 ರೂಪಾಯಿ ತೊಗೊಂಡಾರಂತ್ರಿ. ಏನು ಸ್ವಸ್ಥ ಅವರು ದೇವರಿಗಾಗಿ ರೊಕ್ಕ ಲೆಕ್ಕ ಹಾಕಂಗಿಲ್ಲ ಅವರು. ದೇವರಿಗೆ ಏನೇ ತರದಿದ್ರೆ ಅಟ್ಟು ಏನು ಲೆಕ್ಕ ಹಾಕಂಗಿಲ್ಲ. ಬಟ್ ಇದು ಎಷ್ಟಕ್ಕೆ ಬೀಳ್ಬೇಕು ಅಂತ ಕಮೆಂಟ್ ಹಾಕ್ರಿ. 600 ರೂಪಾಯಿ ಅಂತ ಜೋಡಿದು ಅಯ್ಯಪ್ಪ ಸ್ವಾಮಿಗೆ ಹಿಂಗೆ ದೀಪ ಹಚ್ಚಕ್ರಿ. ಸೊ ಇದು ಗಂಟೆ ರೀ ಫ್ರೆಂಡ್ಸ. 2 ಹೆಂಗೆ ಅವತ್ತು ಕಮೆಂಟ್ ಹಾಕ್ರಿ. ತೋರಿಸ್ಬೇಕು ಅವಾಗೆ ಒಂದೇ ತಂದಾರ ಆಗಿದ್ದಿಲ್ಲಂಗೆ. ಸೊ ಇವತ್ತು ತೋರಿಸಿನ ಜೊತೆ ಶೇರ್ ಮಾಡ್ಕೊಂಡಿನಿ. ಹೆಂಗೆ ಅವತ್ತು ಕಮೆಂಟ್ ಹಾಕ್ರಿ. ಬರ್ರಿ ಈಗ ಹೋಗಮಂತ ತಯಾರಾಗಿನಿ. ಅಡಿಚಕ್ಕೆ ಬಾ ಅಂದ್ರೆ ಏನೇನು ಹೇಳ್ತಾರೆ, 1 ಗಂಟೆ ಟೈಮ್ ಕೊಡ್ರಿ ಅಂದ್ರೆ 1 ಗಂಟೆ ಟೈಮ್ ಕೊಡ್ಬೇಕತ್ತಲ್ಲಿ ಪೇರೆಂಟ್ಸ್ ಮೀಟಿಂಗ್ ಒಳಗೆ. ಬರ್ರಿ ಹೋಗಮಂತ. ಎಲ್ಲ ಅಡುಗೆ ಎಲ್ಲ ಮಾಡಿ ಬರ್ರಿ ಊಟ ಮಾಡ್ತಾರೆ ಯಜಮಾನ್ರು. ಚಾವಿ ಅದು ಹಾಕೊಂಡು ಬಾಜು ಕೊಯ್ನಿಕೆ ಕೊಟ್ಟು ಹೋಗ್ತೀನಿ ರೀ ಚಾವಿ. ಫ್ರೆಂಡ್ಸ ಪೇರೆಂಟ್ಸ್ ಮೀಟಿಂಗ್ ಅಂತೇಳಿ ಹೋಗಿದ್ದೇವ್ರ ಒಳಗೆ. ಒಂಥರ ಯಾವ ಥರ ಫೀಲಿಂಗ್ ಐತೆ ಗೊತ್ತ್ರಿ. ಬ್ರೆಂಚ್ ಮ್ಯಾಗೆ ಕುಂತಿದ್ದು ಅದು ನಾನಂತೂ ಅಂದರೆ ಎಲ್ಲರೂ ಬಂದು ಕೂತಿದ್ರಿ. ನಾನು ಲಾಸ್ಟಿಗೆ ಹೋಗಿನಿ, ಲಾಸ್ಟ್ ಬ್ರೆಂಚಿಗೆ ಕೂತಿದ್ದೆ ರೀ ಫ್ರೆಂಡ್ಸ. ಇಷ್ಟು ಶಾಲೆಗೆ ಹೆಂಗೆ ಒಂಥರ ಅವಾಗ ನಾವು ಶಾಲೆಗಳ ಬ್ರೆಂಚ್ ಮ್ಯಾಗೆ ಕುಂದಿರ್ತೀವಿ ನೋಡಿರಿ, ಅದೇ ರೀತಿ ಒಂದು ಕ್ಷಣ ಫೀಲ್ ಆಗಿಬಿಡ್ತೀರಿ ನಂಗೆ. ಬ್ರೆಂಚ್ ಮ್ಯಾಗೆ ಕೂತವ್ರ ಭಾಷಣ ಕೇಳೋಣ. ಸೊ ಚಂದ ಹೇಳಿದ್ರು ಅದೆಲ್ಲ ಪೇರೆಂಟ್ಸ್ ಮೀಟಿಂಗ. ಫಸ್ಟ್ ಟೈಮ್ ಹೋಗಿದ್ದಲ್ರಿ ನಾನು. ಮಕ್ಳಿಗೆ ಹಂಗಿರ್ಬೇಕು ಹಿಂಗಿರ್ಬೇಕು, ನಾವು ಈ ರೀತಿ ನೋಡ್ಕೋಬೇಕು ಮನ್ಯಾಗ, ಅವ್ರು ಯಾವ ರೀತಿ ನೋಡ್ಕೋಬೇಕು, ಶಾಲೆಗೆ ಅವ್ರು ಯಾವ ರೀತಿ ನೋಡ್ತಾರೆ, ನಾವು ಯಾವ ರೀತಿ ನೋಡ್ತೀವಿ, ಪ್ರತಿಯೊಂದು ನಮ್ಗೆ ಎಲ್ಲ ಮೀಟಿಂಗ್ ಅಂದ್ರೆ ಅದೇ ಇರ್ತಲ್ಲ ಸರ್. ಈ ರೀತಿ ಎಲ್ಲ ಹೇಳಿದ್ರೆ ಲಾಸ್ಟಿದು ಎಂಡಿಗೆ ಹೋಗೋ ಟೈಮ್ನಾಗ ವೀಡಿಯೋ ಮಾಡೀನಿ ರೀ. ನಾ ಒಳಗೆ ಎಂಟ್ರಿ ಮಾಡೋ ಟೈಮ್ನಾಗ ವೀಡಿಯೋ ಮಾಡೋದಿಲ್ಲ. ಮಕ್ಕಳು ಜನ ಬಂದಿದ್ರು, ಎಲ್ಲರೂ ಪ್ರತಿಯೊಬ್ಬರಿಗೂ ಬ್ರೆಂಚ್ ಹಾಕಿದ್ರು. ಒಂಥರ ಖುಷಿ ಐತ್ರಿ. ಅದ್ರಾಗ ಬರಳಾಗ ಒಂದೊಂದು ಗಿಡ ಕೊಟ್ಟಾರಿ. ಪ್ರತಿಯೊಬ್ಬರಿಗೂ ಮನ್ಸಾಗ ಒಂದೊಂದು ಗಿಡ ಕೊಟ್ಬಿಟ್ರು. ಗಿಡ ತೊಗೊಂಡು ಕಿಶನ್ಕೆ ಮನೆಗೆ ಹೋಗಿ ಪ್ರತಿಯೊಬ್ಬರು ಒಂದೊಂದು ಗಿಡ ಹಚ್ಬೇಕಂತ ಮನ್ಯಾಗ. ಸೊ ಗಿಡ ಕೊಟ್ಟಿದ್ರು ಫ್ರೆಂಡ್ಸ. ಭಾಳ ಬೇಸರ ಹೊಂಟಿತ್ತು ರೀ. ಬಂದು ರೀ ಮಕ್ಕಳು ಬೇಸರ ಹೊಂಟಿತ್ತು ರೀ ಫ್ರೆಂಡ್ಸ್. ಯಾಕಂದ್ರೆ 1 ಗಂಟೆ ಅಡಿಚಕ್ಕೆ ಹೋಗಿದ್ದೆವು, 4 ಗಂಟೆಗೆ ಬಿಟ್ಟಾರಿ ನಮ್ಗೆ ಹೊರಗೆ. ಸೊ ಇಷ್ಟ ತನಕ ಆಯ್ತು ನೋಡಿರಿ. ನಾ ಶಾಲೆ ಮುಗಿಸ್ಕೊಂಡು ಬರೋಳಾಗ ಈ ಅಜ್ಜಿ ನೋಡಿರಿ, ಈ ಅಜ್ಜಿ ತೋರಿಸ್ತೀನಿ ನಿಮ್ಗೆ. ಆ ಅಜ್ಜಿ ರೊಕ್ಕ ಕೊಡು ಅಂತೇಳಿ ಅಂದಿದ್ರಿ. ನೋಡಿ ಒಂಥರ ಇದು ಐತೆ ಬಿಡ್ತೀರಿ ನಂಗೆ ಮನ್ಸಿಗೆ. ಸೊ ಹಂಗೆ ರೊಕ್ಕ ಯಾಕೆ ಏನಾರ ತಿಳ್ಕಿಸ್ಕೊಡ್ಬೇಕಂತೇಳಿ ಬಿಸ್ಕಿಟ್ ಕೊಟ್ಟಿದ್ರು ಅಜ್ಜಿಗೆ. ಅಜ್ಜಿನೂ ಖುಷಿ ಆಯಿತು, ಚಲೋ ಇರುವ ಅಂತಂದರು. ಅವ್ರು ಮರಾಠಿ ಮಾತಾಡ್ತಿದ್ರು, ಅದಕ್ಕೆ ನಾನು ವಾಯ್ಸ್ ಓವರ್ ಹಾಕ್ಲತ್ತೀನಿ. ನಂಗೆ ಕಂಡುಬಿಟ್ಟು ಖುಷಿ ಐತಿ. ಈ ಥರ ಎಲ್ಲರಿಗೆ ಅಂದರೆ ಈ ಥರ ಯಾರಿಗಾದ್ರೂ ನೋಡಿದ್ರೆ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತದ್ರಿ ಫ್ರೆಂಡ್ಸ್. ಹೆಲ್ಪ್ ಮಾಡಿದೇವಲ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ್ರಿ. ಅವರು ನೀ ಚಂದ ಇರೋಮ್ಮ ಅಂತ ಹೇಳತ್ತಿದ್ರು. ಹಂಗಾಗಿ ಅವ್ರಿಗೆ 2 ಬಿಸ್ಕಿಟ್ ಇಸ್ಕೊಟ್ಟಿರಿ. ಮತ್ತೇನು ಇಸ್ಕೊಡೋದಾಗಿಲ್ಲ, ನಂಗೆ ಲೇಟ್ ಆಗಿತ್ತು. ಅದಕ್ಕಾಗಿ 2 ಬಿಸ್ಕಿಟ್ ಇಸ್ಕೊಟ್ಟು ಹೊಂಟಿದ್ದೀರಿ ನಾನು. ಇವತ್ತು ಇಬ್ಬರ ಮಾಡ್ಕೊಳಕ್ಕೆ ಹೋಗೋದಿತ್ತು, ಅಲ್ಲೇ 1 ಗಂಟೆ ಆಯ್ತು ನಂಗೆ. ರೇಟ್ ಮಾತಾಡಿಸಿ ಇಬ್ಬರ ಮಾಡ್ಕೊಂಡು ಹೋಗ್ತೀನಿ ರೀ ನಾ. ಇಲ್ಲ ನಮಸ್ಕಾರ ಫ್ರೆಂಡ್ಸ. ನಾಳೆಗೆ ನೋಡ್ರಿ ನಾವು ಹೈದ್ರಾಕ್ ಹೊಂಟಿದ್ದೇವೆ. ನಮ್ಮ ಮನೆ ದೇವ್ರದ. ನಮ್ಮ ಮನೆ ದೇವ್ರ ಅಂದ್ರೆ ಹಂಗ ನಮ್ಮ 5 ತವ್ರ ಮನೆ ನೋಡ್ರಿ. ಅಲ್ಲಿ 5 ತವ್ರ ಮನೆ ಅಂತೇಳಿ 5 ಪ್ರತಾಪ ಬಂದದ. ಈ ಪೈಲದ ಹೇಳ್ಕೊಂಡೆ ನಮ್ಗೆ ಏನಾದ್ರೂ ಬರೀ ಕುರಿಗಳು ಹೇಳ್ಕೊತೇಳಿ ನಮ್ಮ ಆಯಿ. ಯಾರಿಗೆ ಏನ್ರಿ ಆಯ್ತಂದ್ರೆ ದೇವ್ರೇ 2 ಕುರಿಗೂ ಐತಿನಿ, ನನ್ನ ಕೂಸುಗಳಿಗೆ ಚೆನ್ನಾಗಿಡು, ಹಂಗಿಡು ಹಿಂಗಿಡು ಅಂತೇಳಿ ಬೇಡ್ಕೊತೀವಿ. ಅದಕ್ಕೆ ನಮ್ಗೆ ಎಲ್ಲರಿಗೆ ಒಳ್ಳೇದೇ ಆಗ್ಯದ, ಕೆಟ್ಟನ ಆಗಿಲ್ಲ ಬಿಡ್ರಿ. ಈಗ ಲಾಸ್ಟ್ 1-2 ಕುರಿಗಳ್ದವ ನಮ್ಮ ಆಯಿ ಸ್ವತಃ ಸಲಕ್ಕೆ ಬೇಡ್ಕೊಂಡಾಳ. ಅವು ನಾಳೆಗೆ ನಾವು 2 ಕುರಿಗಳು ದೇವ್ರ ಮಾಡ್ಲಿಕ್ಕೆ ಹೊಂಟಿದ್ರಿ ಹೈದ್ರಾಕ. ನಾವೇನು ತಿನ್ನಲ್ಲ ಉಣಲ್ಲ, ನಮ್ಗೇನು ನಡೆಯಲ್ಲ. ಅಂದ್ರೆ ನಾವು ಅದು ಬೇಡ್ಕೊಂಡದು ಮಾಡಿ ಮುಗಿಸ್ಬೇಕಲ್ರಿ. ಇಲ್ಲಾಂದ್ರೆ ನಮ್ಮ ಆಯಿ ನೋಡ್ರಿ 105 ಏಜ್ ಚಾಲೋ ಅದ್ರಿ ಸದ್ಯಕ್ಕೆ. ಈಗ ಆಕಿ ಬರೀ ನೀರಿನ ಮೇಲೆ ಅಲ್ರಿ, 1 ತಿಂಗಳೈತಿ ಈಗ ನೀರಿನ ಮೇಲೆ ಹೇಳ.
ಅದಕ್ಕೆ ಹೋಗಿ ಬಂದು ಒಂದೇ ಮಾತು ಕೇಳ್ತಾಳ್ರಿ, ಯಾರು ಬಂದ್ರು ಮಾತಾಡಲ್ಲಾಗ್ಯಾಳ, ಬರೀ ನನ್ನ ಹೆಸರು ತೋತಾಳ, ಜಗು ಇಲ್ಲೇನ ಕುರುಗಳು ಮಾಡ್ತಾನೆ ಇಲ್ಲ ಅಂತ ಎರಡು ಕುರುಗಳು ಮಾಡ್ತಾನೆ ಇಲ್ಲ ಇಟ್ಟೆ ಕೇಳಗತ್ತಾಳ್ರಿ. ಅದಕ್ಕೆ ಈಗ ಹೋದ್ರೆ ನಾವು ಏನು ಮಾತಾಡ್ಬೇಕಂದ್ರೆ ಭೀ ತಂದಿದ್ದು ಕುರುಗಳು ಅಂತೇಳಿ ಇಟ್ಟೆ ಕೇಳ್ತಾಳ್ರಿ. ಅದಕ್ಕೆ ಯಾಕಿನ್ ದೇವ್ರು ಮಾಡ್ಬೇಕಂತೇಳಿ ನಾವು ನಿರ್ಧಾರ ಮಾಡಿದೇವ್ರಿ. ನಾಳೆ ಹೊಂಟಿದೇವ್ರಿ ದೇವ್ರು ಮಾಡ್ಲಿಕ್ಕೆ. ಏನೇನು ದೇವ್ರು ಮಾಡಲಾಗ ಏನೇನು ನಡೀತದೆ ಏನಿಲ್ಲ ಎಲ್ಲ ತೋರಿಸ್ತಾಳೆ ಲಕ್ಷ್ಮಿ ವಿಡಿಯೋದಾಗ. ಜೋಕ್ ಮಾರ್ ಕೂತಾವ್ರಿ ಜೋಕ್ ಮಾರ್ ಕೂತಾವ್ಲಿ ನಾ ಕೊಡಿರ್ಬೇಕು. ಈಕೆ ಏನು ಜೋಕ್ ಮಾರ್ತೇನ್ರಿ ಕೂತಾಳ ನೋಡ್ರಿ ಮಾತಾಡು ಮಾತಾಡು ಜೋಕ್ ಮಾರ್ತಿ ಮಾತಾಡೆ ಮಾತಾಡು ಅಂಜ ಮಾತಾಡು. ಆವಾಜ್ ಬಂದ್ ಮಾಡ ಒಂಜ ಮಾತಾಡ್ತಾವ. ಸ್ಟಾಪ್ ಮಮ್ಮಿ ಮಾತಾಡ್ತಾಳೆ ಈಗ. ಸೈಲೆಂಟ್ ಟೀಚರ್ ತಿ ಮಾತಾಡ್ತಾಳೆ ಈಗ. ಯಾಕೆ ಸಿಟ್ಟು ಬಂದದ್ರಿ ಯಾರೀಗ? ನಂಗ್ರಿ. ನಿನಗೇನು ಸಿಟ್ಟು ಬರ್ತದ? ಮೂಗಾದತ್ತೇಳಿ ಸಿಟ್ಟು ಬರ್ತದೆ ನಿನಗೆ. ಮೂಗೆ ಕಟ್ ಮಾಡಿರ್ತಿದ್ದಾನೆ ಎದಕ್ಕೆ ಸಿಟ್ಟು ಬರ್ತದೆ ನಿನಗೆ? ಮೂಗ್ ಕಟ್ ಮಾಡದನ್ರಿ. ವಿಜಯ್ ಚಾಕುತನ ಮಮ್ಮಿ ಮೂಗ್ ಕಟ್ ಮಾಡಿಬಿಡ ಸಿಟ್ಟೆ ಹೋಗಿ ಆ ಮೂಗಿನ ಸಲಕ್ಕೆ ಸಿಟ್ಟು ಬರ್ತಿರ್ತದ ಮನೆ ಮನುಷ್ಯಾಗ. ನೀ ಏನು ಹಿಂಗ್ಯಾಕ್ ಮಾಡತ್ತಿ ಇವಾಗ? ನನಗೆ ಹಂಚಿಕೆ ಬರ್ಲತ್ತ ವಿಡಿಯೋದಾಗ. ಕಾಳಜಿ ಮಾಡಿ ಸರ ಮಾತಾಡೆ ವಿಡಿಯೋ ಚಾರದ ಹಿಂಗ್ಯಾಕ? ನಾಳೆಗೆ ಹೊಂಟಿದೇವ್ರಿ. ಬೆಳಗ್ಗೆ ನಾಲ್ಕು ಗಂಟೆಗೆ ಇಲ್ಲಿ 3 ಗಂಟೆಗೆ ಬಿಡ್ಬೇಕ್ರಿ. ಅಲ್ಲಿ ಹೋಗಿ ಕುರಿ ಮಾಡೋದಾರಿ, ಕುರಿ ಕೊಯ್ದು ನೇವದೆ ಕೊಡೋದಾರಿ ಹೈದ್ರಾಕ. ಅದು ಕರೆ ಅಂದ್ರೆ ನಮ್ಮ ಬಡಿಯಾರ ಮಂದಾಗ ಎಲ್ಲ ಕುರಿಗಿರಿ ಕೊಯ್ಯಂಗಿಲ್ರಿ. ಅದು ಹಿಂದಕ್ಕೆ ಅವ್ರು ಬೇಡ್ಕೊಂಡಿದ್ದದ ರೀ. ಅವ್ರು ಪಲ್ಯಡ್ದು ಅದು ಬೇಡ್ಕೊಂಡು ಮಾಡ್ಕೊತ ಬಂದಾರಂತ್ರಿ. ಇದೇ ಹಿಂಗೆ ಏನ್ರಿ ಆದ್ರೆ ಬೇಡ್ಕೊಂಡು ಅದೇ ಕುರಿನೇ ಕೊಯ್ಯೋದು ಅದೇ ಮಾಡ್ಕೊತ ಬಂದಾರ. ಬಟ್ ಅದು ಸದ್ಯಕ್ಕೆ ಯಾರು ಬೇಡ್ಕೊಳಲ್ರಿ. ಅವಾಗ ಅವ್ರು ಅದು ಅಟ್ ನಂಬಿಕೆ ಇತ್ತು ಅವ್ರಿಗೆ. ಇದೇನ್ರಿ ಖಾಜಾ ಮುತ್ತೆ ಮ್ಯಾಗ ಅವ್ರು ಏನ್ರಿ ಆದ್ರೆ ಈಗ ನಾವೇನು ಬೇಡ್ಕೋತೀವಿ ನೋಡ್ರಿ ನಮ್ಮ ದೇವ್ರಿಗೆ ಅದು ಹಂಗೆ ಅದು ಹೈದ್ರಾಕ್ ಬಕ್ಕುಳು ನಡ್ಕೊಂಡು ಹಂಗೆ ಅದೇ ಬೇಡ್ಕೋತಿದ್ರಂತ್ರಿ ಅವರು. ಆವಾಗಿನ ಹಿಂದಕ್ಕೆ ಕುರಿಗಳು ಅವರವಲ್ಲ ಅದಕ್ಕೆ ಈ ಮಾಡಕ್ಕೆ ವರ್ಷದಿಂದ ಹೋಗತ್ತ ಅದು 30 ವರ್ಷದಿಂದ ಬೇಡ್ಕೊಂಡದ ಅದು. 30 ವರ್ಷದ ಹಿಂದಿನ ಕುರಿಗಳು ಅಂತ ಬೇಡ್ಕೊಂಡಿದ್ದು. ಈಗ ಅದು ಹರಕೆ ಮುಡಿಸಕ್ಕೆ ಹೋಗದ್ದಾರಿ. ನಂದು 2 ಕುರಿಗಳು ಇವ್ರು 2 ಆತ್ರಿ ಯಾವಾಗ ಮಾಡ್ತಾರ ಗೊತ್ತ. ನಂದು ಏಜ್ ಎಷ್ಟಿತ್ತು ಗೊತ್ತ? 12 ವರ್ಷ ನಾವು ಇದ್ದಿತ್ತು ನಾಳೆ ಬೇಡ್ಕೊಂಡ. ಇವ್ರು 12 ವರ್ಷದಿಂದ ಬೇಡ್ಕೊಂಡ್ರ 24 ವರ್ಷ ಆಯ್ತು ಏನದು ಪೆಂಡಿಂಗ್ ಅದ. 24 ವರ್ಷ ಆಯ್ತಂತ್ರಿ. ಇವ್ರನ್ನ ಕುರಿ ಮಾಡೋದಾಗ ಯಾರ ರೀ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಇವ್ರದ್ದು. ಆದ್ರೆ ಆಯಿಗೆ ಆರಾಮಿಲ್ಲ, ಅದಕ್ಕೆ ರೊಕ್ಕ ಬೇಕಲ್ರಿ ಫ್ರೆಂಡ್ಸ. ಆಯಿಗೆ ಆರಾಮಿಲ್ಲ ಅಲ್ರಿ, ಮೊದ್ಲು ಅವ್ರದ್ದು ಮಾಡ್ಬೇಕಂತೇಳಿ ಮಾಡತ್ತಾರಿ. ಕುರಿಗೆ ಎಷ್ಟು ಒಂದು 10,000 ಕೊಟ್ರೇನ್ರಿ? 10,000 ರೂಪಾಯಿ. ಕುರಿ ತರ್ಲಕ್ಕೆ 10,000 ಕೊಟ್ಟಾರಿ. ಮಸಾಲಕ್ಕೆ ಒಂದು 10,000 ಅಂತ ಹೋಗ ಬರೋ ಖರ್ಚು ಅದಕ್ಕೆ ಇದಕ್ಕೆ ರೀ. ಆ ಮಸಾಲಕ್ಕ ಎಲ್ಲ ನಮ್ಮ ಅತ್ತಿ ನೋಡ್ಕೊಂಡ್ರತ್ತ. ಅವು ಮಸಾಲ ತರ್ಲಕ್ಕೆ ಅವ್ರು ನೋಡ್ಕೊತಾರತ್ರಿ, ಕುರಿ ತರ್ಲಕ್ಕೆ ಇವ್ರು ನೋಡ್ಕೊತಾರಿ. ಆಯಿ ಕುರಿಗಳು ಅವ್ರಿ. ನಂಗೆ ಒಂದೇ ಏನು ಸಿಟ್ಟು ಅಂದ್ರಿ, ನಂಗೆ ದೇವ್ರಿಗೆ ಹೋಗದಾರಿ. ಮಣ್ಣೂರೆಲ್ಲ ಮಗ ಮತ್ತು ಮನೆದವ್ರಿಗೆ ಇರ್ಬದೇವ್ರಿಗೂ ಹೋಗದಾರಿ. ಹೈದ್ರಾಕ್ ಕಾಜೇಶ್ವರ ಒಟ್ಟು ಹೋದೆ ಅಂದ್ರೆ ಕಂಪಲ್ಸರಿ 3 ದೇವ್ರಿಗೆ ಹೋಗಿ ದರ್ಶನ ಮಾಡಿ ಬರ್ತೀರಿ. ನಂಗೆ ನಾಳೆಗೆ ಹೋಗಿ ದರ್ಶನ ಮಾಡೋದರಿ ಅಲ್ಲಿ. ಅಂದ್ರೆ ಈಗ ದೂರ ಅಂದ್ರೆ ದೂರ ಆಗ್ಬಿಡ್ತದ್ರಿ. ಈಗ ಮತ್ತೆ 1.5 ವರ್ಷ ಇತ್ತು ಅಲ್ಲಿ ದೇವ್ರಿಗೆ ಹೋಲಾರ್ದು. ಈಗ ಅಲ್ಲಿ ಬರೀ ಹೈದ್ರಾಬಾದ್ ಮುಗಿಸ್ಕೊಂಡ್ಬಂದ್ವಿ ಅಂದ್ರೆ ಮತ್ತೆ ನಮ್ಗೆ ಹೋಗೋದಾಗಲ್ರಿ. ಅಂದ್ರೆ ಮತ್ತೆ ಮೊದಲೇ ಸೀಸನ್ ಇರಲ್ಲ, ಕೈಯಾಗ ರೊಕ್ಕ ಇರಲ್ರಿ. ಇವ್ರಿಗೆ ಸೀಸನ್ ಇದ್ದಾಗ ರೊಕ್ಕ ಇರ್ತಾವ, ಸೀಸನ್ ಇದ್ದಾಗ ಟೈಮ್ ಸಿಗಲ್ಲ. ಟೈಮ್ ಆದಲ್ಲ ಬರ್ಚಕ್ ಮತ್ತೆ ಸುಟ್ಟಿ ತಗೊಂಡ್ರೆ ಕೇಳಲಾಗಿದ್ದಲ್ಲಿ ನೀ ವಾಲ್ರಿ ಒಂದಿನ ಸುಟ್ಟಿ ಹೊಡಸನ ಏನು ಮುತ್ಯಾನ ಗಂಟು ಹೊಡ್ಕದ ನಿಮ್ದು ಮುಕ್ಕಾಮ್ಕಿರಮ್ ಅಂತಾರಿ. ವಾಲ್ಲತ್ತೀನಿ ನಾ ಇರು ಇಲ್ಲೇ ಬಂದು ಮುಕ್ಕಾಂಕ ಸೊಲಭ ಮತ್ತೆ ಮರ್ದಿನ ಹೋಗಮ್ಮಿ ಅದೇ ಮಾಡಮ್ಮನ್ರಿ. ಮತ್ತೆ ಅಲ್ಲಿ ಮನೆಯವರೆಲ್ಲ ಮತ್ತೆ ಮುಕ್ಕಾಮಿ ಇರ್ಲಕ್ಕೆ ಏನು ಪ್ರಾಬ್ಲಮ್ ಅದ ನಿನಗೆ ಗುಡಿ ಬಿಡಿ? ಅಲ್ಲಿ ರೂಮ್ ಇರ್ತದೆ, ರೂಮ್ನಾಗ ಮನ್ಕೋ ರೊಕ್ಕ ಹೋತಾವ. ಮತ್ತೆ ಏನು ಹೋಗ್ತದ ನಿಂದು? ರೂಮಿಗೆ ಹಾಕೊಂಡ್ರಿ ಮತ್ತೆ ಫ್ರೀದಾಗ ಕೊಡ್ತಾರೇನು ರೂಮ್? ಬರ್ರಿ 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 ಹಂಚಲಗತ್ತಿ ರೂಮ್ ಜಗಳ ನಡೆದ್ರಿ ಅದಕ್ಕೆ ಅವ್ರಿ ಪ್ರಸಾದ ಹಂಚ್ತಾರೆ. ತೋರಿ ರೂಮ್ ತೋರಿ ರೂಮ್ ತೋರಿ ರೂಮ್ ಬರ್ರಿ ಬರ್ರಿ ತೋರಿ ತೋರಿ ರೂಮ್ ತೋರಿ ರೂಮ ಹಿಂಗತ್ತಾರೇನು? ಪುಕ್ಕಟ್ನಾಗ ರೂಮ್ ಪುಕ್ಕಟ್ರಾಗ ರೂಮ್ ಅಂತಾರೇನಲ್ಲಿ. ಸೀರಿಯಸ್ ಇದ್ರೆ ಅವ್ರು ಕಾಮಿಡಿ ಮಾಡ್ತಾರೆ. ಸೀರಿಯಸ್ನಾಗ ಯಾವಾಗ ಭೀ ಬಡ ಜಗದಾಗ ಕಾಮಿಡಿ ಮಾಡ್ಕೊತಿದ್ರೆ ಜಗ ಸುಖದಾಗ ಇರ್ತದ, ಸಂಸಾರ ಸುಖದಾಗ ಹೋಗ್ತದ. ನಾನು ಇನ್ನೊಬ್ಬ ಸೀರಿಯಸ್ ತೊಗೊಂಡ ನೀ ಭೀ ಸೀರಿಯಸ್ ತೊಗೊಂಡ ಜಗಳ ಮತ್ತೆ 2 ಅದಕ್ಕೆ ನಕ್ಕೋತಿರ್ಬೇಕ್ರಿ ಫ್ರೆಂಡ್ಸ್.
ಸೀರಿಯಸ್ ಇದ್ರೆ ಅವರು ನಕ್ಕೋತಿರ್ತಾರೆ ನೋಡ್ರಿ. ನಾನು ನಕ್ಕೋತಿದ್ದೆ ನನ್ನ ಸಂಸಾರ ಚಲೋ ಅದ. ಯಾಕಂದ್ರೆ ಬೀದಿ ಪಾಲಾಗಿ ಹೋತಿತ್ತು. ಹೌದಾ? ನನಗೆ ಸಿಟ್ಟು ಬರ್ತಾನೆ ಅಂದ್ರೆ ನಿನ್ ಸಿಟ್ಟು ಬಂದಾಗ ನಾನು ನಕ್ಕೋತ ಇರ್ಬೇಕು. ಕಲಿ ಹುಡುಗ ಅವ್ವಾ ಮುಟ್ಟಿ ಮಾಡಿ ನಲ್ಸಿ ಮಕ್ಕೋತೀವಿ. ಟೈಮ್ ಎಷ್ಟಾಗದ? 10 ಆಗ್ಯದ್ರಿ. ಮುಂಜಾನೆ 4:30 ಗಂಟೆಗೆ ಹೋಗೋದದ ನೋಡ್ರಿ. ಎಷ್ಟು ಸೀರಿಯಸ್ ಮಾಡತ್ತಾರ. ಹಾಕ್ಬಿಡ್ರಿ. ನಾಳೆಗಾರ ಮುಕ್ಕಾಮಿರಮ್ ಅಂತಾರೆ ಅವರು. ಮೈಂದ್ರಿಗಿ, ಮಣ್ಣೂರ ಮತ್ತು ಹೈದರಾಬಾದ್ 3 ಮಾಡ್ಕೊಂಬರ್ಬೇಕಂತ ನಾಲ್ಕು ಒಂದೇ ಅಂದಾಗೆ ಮುಕ್ಕಾಮ್ತಿದ್ದೇವ್ ಆಗ್ತದ. ಇಲ್ಲ 3 ದೇವ್ರ ಆಗಲ್ಲ ಅಂದ್ರೆ ಅಲ್ಲಿ ಹೈದ್ರಾಕ್ ಹೋಗಿ ಕುರಿ ಕೊಯ್ದು ನೈವೇದ್ಯ ಮಾಡಿ ಅದೆಲ್ಲ ಅಡುಗೆ ಮಾಡಿ ನೈವೇದ್ಯ ಕೊಡೋ ತನಕ ಲೇಟ್ ಆಗ್ತದೆ ಕಂಡಪಟ್ಟಿ. ಅದಕ್ಕೆ ಅವ್ರು ಮುಕ್ಕ ಮಾಡಮಂತಾರೆ. ನಾ ಜಲ್ದಿ ಹೋಗಿ ಮುಗಿಸ್ಕೊಂಡು ಒಂದೇ ದಿನದಾಗೆ 3 ದೇವ್ರ ಮಾಡ್ಕೊಬೇಕಂತ ನಾ ಅಂತೀನಿ ರೀ. ಅದಕ್ಕೆ ಇಬ್ಬರು ನಾಡು ನಂಗೆ ಸಿಟ್ಟು ಬಂದ್ರೆ ಅಷ್ಟೇ, ಮತ್ತೇನಿಲ್ಲ. ಅವ್ರ ಹಾರಾಡ್ತಾರೆ ಸಿಟ್ಟು ಬಂದಾಗ. ನಂಗೆ ಸಿಟ್ಟು ಬರ್ತಂದ್ರೆ ಹಿಂಗೆ ಅವ್ರಿಗೆ ಕಿಸಿನ್ಕೆ ನಗಸ್ಬಿಡ್ತಾರೆ. ನಂಗೆ ಎಲ್ಲ ಹೋಗ್ಬಿಡ್ತವೆ. ಕಂತಪರಿ ನಗ್ತಾರೆ ಅವರು. ಹೆಂಗೆ ಸಿಟ್ಟು ಬರ್ಬೇಕು ಹೇಳ್ರಿ ನಮಗೆ? ಹಾಂ ರೀ. ಯಾಕೆ ಆಡ್ಬೇಡ್ರಿ? ಇವು ಬಡಿತದ ಇವು ಜಗಳ ಮುಕ್ಕ ತಡೆಸಿದ. ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಮಾಡಿದವ್ರು. ನಾಳೆಗೆ ಊರಿಗೆ ಹೋಗಕ್ಕ ನಚ್ಕಿನಾಗ 3 ಬಿಡಾಗ ಇಲ್ಲಿದು. ಅಲ್ಲಿ ನಮ್ಮ ಆಯಿಗೆ, ನಮ್ಮ ನಾದ್ನಿಗೆ, ನಮ್ಮ ಅತ್ತಿಗೆ ಎಲ್ಲರಿಗೂ ಕರ್ಕೊಂಡು ಹೋಗ್ಬೇಕ್ರೆ ಆ ಕಡೆ ಊರ ಕಡೆ. ಅಂದ್ರೆ ಇಲ್ಲಿದ ನಚ್ಕಿನಾಗೆ ಬಿಡ್ಬೇಕಾಗ್ತದ್ರೆ. ಹಂಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಯ್ತು ರೀ. ಲೈಟ್ ಬಂದ್ ಮಾಡಿ ಎಷ್ಟು ಹಾಕ್ತೀನಿ ಮುಕ್ಕೋತೀರಿ ಈಗ? ಕತ್ಲಾಗ ಯಾರ್ಯಾರಿಗೆ ಹೊಡೆದ ಗೊತ್ತಾಗ್ಬಿಡ್ದು. ಹೊಡಿತೀರಿ ನೋಡ್ರಿ ಫ್ರೆಂಡ್ಸ್. ಹೊಡಿತಾರತ್ ನೋಡ್ರಿ ನಂಗ ಯಜಮಾನ್ರು ಹೊಡಿತಾರತ್ರಿ. ಯಜಮಾನ್ರು ಲೈಟ್ ಬಂದ್ ಮಾಡಿ ಹೊಡೆದ ಒಬ್ರಿಗೊಬ್ರು ಯಾರ್ಯಾರಿಗೆ ಹೊಡೆದ ಗೊತ್ತಾಗ್ಬಿಡ್ದು. ಬಿಳಿ ಮುಚ್ಕೊಂಡ ಗಪ್ಪ ಹೋಗಿ ನೋಡ್ಕೋರಿ. ಈಗ ಓಕೆ ರೀ ಫ್ರೆಂಡ್ಸ, ಬಾಯ್ ರೀ. ಮತ್ತೆ ಸಿಗೋಣ ಅಂತ್ರಿ. ಅವ್ರು ಎರಡು ಸಿಟ್ಟು ಮಾಡ್ಕೊಂಡ್ರು ಅವರು ಸಿಟ್ಟು ಕರಗಿಸ್ತಾರೆ. ಹಿಂಗೆ ನಕ್ಕು ನಕ್ಕು. ಇವತ್ತಿನ ವಿಡಿಯೋ ಹೆಂಗ ಅನಿಸ್ತಂತ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಮತ್ತೆ ನನಗೆ ಮರಿಬೇಡ್ರಿ ನೀವು ಯಾವಾಗ ಬನ್ನಿ. ಇಬ್ಬರೊಳಗೆ ಯಾರು ಜಗಳ ಗಂಟೆ ಕಮೆಂಟ್ ಹಾಕಿ. ಅವ್ರೇನು ಜಗಳ ಆಡಲ್ರ, ನಾನೇ ಜಗಳ ಆಡಾಕಿ. ಜಗಳ ಆಡಲ್ರಿ. ಸಿಟ್ಟು ಬಂದಿತ್ರಿ. ಈಗ ಅವ್ರು ಡ್ಯಾನ್ಸ್ ಮಾಡೋಣ ಹೆಂಗೆ ನಗ್ಲಾರ್ದೆ ಇರ್ಬೇಕು. ಬಿಜಾಪುರಾನೆ ಇಲ್ಲಿಗೆ ಬತ್ತು, ಹಾದಿ ತಪ್ಪಿ ಬತ್ತು, ಹಾದಿಗೊಂದು ದೊಡ್ಡ ನಿಮ್ಮಪ್ಪಗೊಂದು ದೊಡ್ಡ ಆನೆ ಬತ್ತು. ಆನೆ ಬಿಜಾಪುರಾನೆ ಇಲ್ಲಿಗೆ ಬತ್ತು, ಹಾದಿ ತಪ್ಪಿ ಬತ್ತು, ಹಾದಿಗೊಂದು ದೊಡ್ಡ ಸರಿ ಹೇಳ್ರಿ. ಗುಡ್ ನೈಟ್ ಹೇಳ್ರಿ. ಬಾಯ್ ಹೇಳಿ. ಸರಿ ಎಲ್ಲರಿಗೂ ಬಾಯ್ 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 ಫ್ರೆಂಡ್ಸ್. ಬಾಯ್ 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 ಬಾಯ್. ಹಾ ಮಾಡದ್ರಿ. ಮಾರಿ ಉಬ್ಬಿಸ್ಕೊಂಡಿ. ಮಾರಿ ಉಬ್ಸ್ಕೊಂಡಿದ್ರಿ. ಎಲ್ಲರೂ ಉಬ್ಬದ ಹೊಗ್ಗಾದ ಏನು ಉಬ್ಲಕ್ಕ? ಕಾಮಿಡಿ ಮಾಡ್ತೀರಲ್ರಿ. ಹೊಗ್ಗಾದ ಏನು ಮಾರಿ ಉಬ್ಲಕ್ಕ? ಗಾಳಿ ಹೊಡಿತು ಉಬ್ಬತ್ತಲ್ಲಕ್ಕ. ಹಿಂಗ್ ಕಾಮಿಡಿ ಮಾಡೋಣ ಹ್ಯಾಂಗೆ ನಾವು ಮುಖ ಉಬ್ಬಿಸ್ಕೊಂಡ್ರಲ್ಲ ಕೇಳ್ರಿ.
ಓಕೆ ರೀ ಫ್ರೆಂಡ್ಸ ಬಾಯ್ ರೀ ಸಿಟ್ಟು ಬಂದಿತ್ತು ರೀ ಇವ್ರು ಡ್ಯಾನ್ಸ್ ಮಾಡೋದು ಕರಗತ್ತಿಲ್ಲ ಇವ್ರು ಡ್ಯಾನ್ಸ್ ಮಾಡೋದು ನೋಡಿ ಇವ್ರು ನಗಸ ನೋಡಿ ಕರಗತ್ತಿ ರೀ ಮತ್ತೆ ಮುಂದಿನ ಬ್ಲೌಸ್ ನಾಳೆ ಊರಿಗೆ ಹೋಗ್ತೀವಲ್ರಿ ಏನೇನಾಗತ್ತೆ ಅಂತ ಶೇರ್ ಮಾಡ್ಕೋತೀವಿ ಕುರಿ ಕೊಯ್ಯೋದು ಮಾಡೋದು ತೋರಿಸ್ತೀವಿ ಅಂತ್ರಿ ಗೊತ್ತಿಲ್ಲ ತೋರಿಸ್ತೀವಿ ಗೊತ್ತಿಲ್ಲ ನಾನು ಹೈದ್ರಾಕ್ ಹೋಗಿ ದರ್ಶನ ಮಾಡೋದು ಅದೆಲ್ಲ ತೋರಿಸ್ತೀವಿ ಬಾಯ್ ರೀ ಮುಕ್ಕೋತೀವಿ ಈಗ ಅದು ಬುದ್ಧಿಮುಗ ಆಡ್ಲತ್ತಾರ ಬಾಯ್ ಬಾಯ್ ಬಾಯ್